ಅಂದರೆ ಖಾಲಿ ಚೆಕ್ಕನ್ನು ಕೊಟ್ಟು ಹಣವನ್ನು ಪಡಿತಕ್ಕಂಥ ಸಂದರ್ಭದಲ್ಲಿ ಖಾಲಿ ಚೆಕ್ಕನ್ನು ಕೊಟ್ಟರೆ ಯಾವ ರೀತಿ ದುರುಪಯೋಗ ಆಗುತ್ತೆ ಯಾವ ರೀತಿ ಅಂತ ಹೇಳಿ ನೀವು ಹೇಳ್ತಾ ಇದ್ದೀರಿ. ನೋಡಿ, ಈ ಖಾಲಿ ಚೆಕ್ಕು ಅಂತಕ್ಕಂಥದ್ದು ಏನಿದೆ ಅದು ದುರುಪಯೋಗ ಆಗೋದಕ್ಕೆ ಕಾರಣ ಆಗುತ್ತೆ. ಖಾಲಿ ಚೆಕ್ಕು ಯಾವುದೇ ಕಾರಣಕ್ಕೂ ಖಾಲಿ ಚೆಕ್ಕನ್ನು ಕೊಡಬಾರ್ದು. ಸೊ ಇವತ್ತೇನಾಗಿದೆ ಅಂದರೆ ಸಮಾಜದಲ್ಲಿ ತುಂಬ ಕಷ್ಟ ಇರುತ್ತೆ. ಹಣ ಕೊಡುವಂಥ ಸಂದರ್ಭದಲ್ಲಿ ಯಾರಾದರೂ ಸಾಲ ಹಣ ತುಂಬ ಪ್ರಾಬ್ಲಮ್ ಇದೆ, ನನ್ನ ತಾಯಿಗೆ ಹುಷಾರಿಲ್ಲ, ನನ್ನ ಮಗಳಿಗೆ ಫೀಸ್ ಕಟ್ಟಬೇಕು, ಅಥವಾ ಇನ್ನೇನೋ ಒಂದು ಆಕ್ಸಿಡೆಂಟ್ ಆಗಿದೆ, ದಯವಿಟ್ಟು ಕೊಡೋಣ ಅಂತ ಹೋಗಿ ಕಾಲಿಗೆ ಬಿದ್ದು ಕೈನ ನಮಸ್ಕಾರ ಮಾಡಿ ಹಣವನ್ನು ಕೇಳ್ತಾರೆ. ಆಗ ಆ ಹಣ ಕೊಡುವಂತಹ ವ್ಯಕ್ತಿ ಏನು ಮಾಡ್ತಾನೆ, ಅವನು ಬುದ್ಧಿವಂತ. ಯಾಕೆಂದರೆ ಇವತ್ತು ಸಾಕಷ್ಟು ಮೋಸಗಳು ಜಾಸ್ತಿ ನಡೀತಾ ಇದೆ. ಸೊ ಆ ಮೋಸ ಹೋಗಬಾರ್ದು ಅಂತ ಹೇಳ್ಬಿಟ್ಟು ಅವನೇನು ಮಾಡ್ತಾನೆ, ಒಂದು ಡಿಮ್ಯಾಂಡ್ ಮಾಡ್ತಾನೆ, ಖಾಲಿ ಚೆಕ್ ಕೊಟ್ಬಿಡಪ್ಪ ನಾನು ಕೊಡ್ತೀನಿ ಅಂತ. ಅವರೆಷ್ಟೇ ಫ್ರೆಂಡ್ಶಿಪ್ ಇರಲಿ, ಅವನ ಸ್ನೇಹ ಸಂಬಂಧ ಎಷ್ಟೇ ಇರಲಿ ಗಟ್ಟಿಯಾಗಲಿ, ಆದರೆ ಖಾಲಿ ಚೆಕ್ ಕೊಟ್ಬಿಡಪ್ಪ ಕೊಡ್ತೀನಿ. ಅವನು 10 ಲಕ್ಷ ಕೇಳಿದರೆ ಅಟ್ಲೀಸ್ಟ್ ಒಂದು 5 ಲಕ್ಷನಾದರೂ ಕೊಡ್ತಾನೆ. ಸೊ ಅವಾಗೇನು ಮಾಡ್ತಾನೆ, ಇವನು ಹಿಂದೆ ಮುಂದೆ ನೋಡಲ್ಲ. ಯಾಕೆಂದರೆ ಕಷ್ಟ ತೀರಬೇಕು, ಆಮೇಲೆ ಕೊಡೋದು ಬಿಡೋದು ಮೋಸ ಮಾಡೋದು ಅದೆಲ್ಲ ಆಮೇಲೆ ಹಿಡನ್ ಪ್ಲ್ಯಾನ್ಗಳು. ಸೊ ಏನಂದರೆ ಅವಾಗ ಏನು ಮಾಡ್ತಾನೆ, ಖಾಲಿ ಚೆಕ್ಕನ್ನು ಆಯ್ತಣ್ಣ ಕೊಟ್ಬಿಡ್ತೀನಿ, ಒಂದಲ್ಲ 2, 3, 10 ಖಾಲಿ ಚೆಕ್ಗಳ ಗಟ್ಟಲೆ ಕೊಟ್ಬಿಡ್ತಾರೆ. ಸೊ ಇವತ್ತು ಹೀಗಿದೆ ಪರಿಸ್ಥಿತಿ. ಸೊ ಆ ಖಾಲಿ ಚೆಕ್ಕನ್ನು ಕೊಟ್ಟಾಗ ಯಾವ ರೀತಿ ದುರುಪಯೋಗ ಆಗುತ್ತೆ ಅಂದರೆ, ನೋಡಿ, ನೀವು ಏನು ಮಾಡ್ತೀರಿ, 3 ತಿಂಗಳು ವಾಯ್ದೆ ತಗೋತೀರ, ಖಾಲಿ ಚೆಕ್ಕನ್ನು ಕೊಟ್ಬಿಟ್ಟು ಒಂದು 5 ಲಕ್ಷ ಸಾಲ ಇಸ್ಕೊತೀರ, ಕೊಟ್ಬಿಡ್ತೀನಿ ಸರ್ ಅಂತ. ಅದು ನೀವು ಮೋಡ್ ಆಫ್ ಪೇಮೆಂಟು ಯಾವ ರೀತಿ ಇರುತ್ತೋ ಅದು ನಿಮಗೆ ಬಿಟ್ಟಿದ್ದು. ಆ ಖಾಲಿ ಚೆಕ್ಕನ್ನು ಕೊಟ್ಟಂಥ ಸಂದರ್ಭ ನಂತರ 3 ತಿಂಗಳು ವಾಯ್ದೆ ಮುಗಿದ ಮೇಲೆ ನೀವೇನು ಮಾಡ್ತೀರಿ, ನಿಮ್ಮ ಹತ್ರ ಹಣ ಇರಲ್ಲ. ಯಾಕಂದರೆ ನೀವು ಆ ಸಾಲ ಇಸ್ಕೊಂಡಿರ್ತಕ್ಕಂಥ ಹಣವೆಲ್ಲವೂ ನಿಮ್ಮ ಕಷ್ಟಕ್ಕೆ ಬಳಸ್ಕೊಂಡಿರ್ತೀರಿ, ಅದು ಬೇರೆ ಯಾವುದೋ ಒಂದು ವಿಚಾರಕ್ಕೆ ಬಳಸ್ಕೊಂಡಿರ್ತೀರಿ. ಆದರೆ ಆ ಏನು ಹಣವನ್ನು ಸಾಲವಾಗಿ ಪಡ್ಕೊಂಡಿರ್ತೀರಿ, 3 ತಿಂಗಳಲ್ಲಿ ನಿಮಗೆ ಆ ವಾಯ್ದೆಯ ಸಂದರ್ಭದಲ್ಲಿ ನಿಮ್ಗೆ ಹಣ ಒದಗೋದಿಲ್ಲ. ಮತ್ತೇನು ಮಾಡ್ತೀರಿ, ಬೇರೆಯವ್ರ ಹತ್ರ ಸಾಲ ಕೇಳೋಕ್ಕೆ ಹೋಗ್ತೀರಿ. ಅವ್ರೇನು ಮಾಡ್ತಾರೆ, ಆಲ್ರೆಡಿ ನೀವು ಬೇರೆಯವ್ರ ಹತ್ರ ಸಾಲ ಇಸ್ಕೊಂಡಿದ್ದೀಯಾ, ನೀನು ಆಲ್ರೆಡಿ ಸಮಸ್ಯೆ ಇದೆ, ಈ ಥರ ಇದೆ, ಅದಕ್ಕೋಸ್ಕರ ನನಗೆ ಎಲ್ಲಿ ಕೊಡ್ತೀಯಪ್ಪ ಅಂತ ಹೇಳಿ ಅವರು ಕೊಡೋದಕ್ಕೆ ಇದು ಮಾಡಲ್ಲ. ಅವಾಗೇನು ಮಾಡ್ತೀರಿ, ನೀವು ಇವ್ರಿಗೆ ದುಡ್ಡು ಕೊಡಬೇಕು, ಏನು ಮಾಡೋದು, ಸ್ವಲ್ಪ ದಿವಸ ತಪ್ಪಿಸ್ಕೊಂಡು ಓಡಾಡೋದು, ಫೋನ್ ರಿಸೀವ್ ಮಾಡ್ತಿರೋದು, ಇವೆಲ್ಲ ಮಾಡ್ತೀರಿ. ಮಾಡಿದಾಗ ಏನು ಮಾಡ್ತಾನೆ, ಹಣ ಕೊಟ್ಟವನು ಸುಮಾರು ಸರಿ ನಿಮಗೆ ಫೋನ್ ಮಾಡ್ತಾನೆ, ಫೋನ್ ರಿಸೀವ್ ಮಾಡಲ್ಲ, ಕೇಳ್ತಾನೆ, ಹಣ ಕೊಡ್ತೀನಿ, ನಾಳೆ ಕೊಡ್ತೀನಿ, ನೆಕ್ಸ್ಟ್ ಮಂತ್ ಕೊಡ್ತೀನಿ, ಆಗಾಗುತ್ತೆ, ಅವರೇನೋ ದುಡ್ಡು ಕೇಳಿದ್ದೀನಿ, ಅವ್ರು ಕೊಡ್ತಾರೆ, ಕೊಟ್ಟಮೇಲೆ ನಿಮಗೆ ಕೊಡ್ತೀನಿ, ಇವೆಲ್ಲ ಸಹಜವಾಗಿ ಆ ಸಂದರ್ಭದಲ್ಲಿ ಆಗುತ್ತೆ ಮಾತುಕತೆಗಳು. ಇದೆಲ್ಲ ಆದಮೇಲೆ ಕೊನೆಗೆ ಅಲ್ಟಿಮೇಟ್ ಏನು ಮಾಡ್ತಾನೆ, ಸರಿಯಪ್ಪ ನೀನು ಕೊಡಲ್ಲ ಅಂತ ಹೇಳ್ಬಿಟ್ಟು ಇವನೇನು ಮಾಡ್ತಾನೆ, ಯಾರು ಹಣ ಕೊಟ್ಟವನು ಕೊಟ್ಟಿರೋ ದುಡ್ಡು ವಸೂಲಿ ಮಾಡಬೇಕಲ್ಲ, ಅವಾಗೇನು ಮಾಡ್ತಾನೆ, ಆ ಖಾಲಿ ಹಣ ಕೊಟ್ಟಿರೋದು ಸಾಲವಾಗಿ ಕೊಟ್ಟಿರೋದು ಎಷ್ಟು, 5 ಲಕ್ಷ, ಅವನೇನು ಮಾಡ್ತಾನೆ 10 ಲಕ್ಷ, 15 ಲಕ್ಷ, 20 ಲಕ್ಷ ಈ ರೀತಿ ಅಮೌಂಟನ್ನು ಮೆನ್ಷನ್ ಮಾಡಿಬಿಟ್ಟು ಹಾಕ್ಬಿಡ್ತಾನೆ. ಸೊ ಹಾಕಿದಾಗ ಏನಾಗುತ್ತೆ, ಬೋನ್ಸ್ ಆಗುತ್ತೆ. ಬೋನ್ಸ್ ಆದಮೇಲೆ ಏನು ಮಾಡುತ್ತೆ, ಇವನಿಗೆ ಒಂದು ನೋಟಿಸ್ ಬರುತ್ತೆ, ಒಂದು ಬೋನ್ಸ್ ಆದಮೇಲೆ 1 ತಿಂಗಳ ಒಳಗಡೆ ಇವನಿಗೆ ಲಾಯರ್ ನೋಟಿಸ್ ಬಂದುಬಿಡುತ್ತೆ. ಅವಾಗ ಏನಾಗ್ತಾನೆ, ಇವನು ಗಾಬರಿ ಆಗ್ತಾನೆ, ನಾನು ಪಿಸ್ಕೊಂಡಿರೋದು 5 ಲಕ್ಷ, 20 ಲಕ್ಷ ಹಾಕೋನೆ, 15 ಲಕ್ಷ ಹಾಕೋನಲ್ಲ ಅಂಥೇಳಿ. ಅವಾಗೇನು ಮಾಡ್ತೀರಿ, ಎಲ್ಲಿಂದ ತರ್ತೀರಿ 15 ಲಕ್ಷ 20 ಲಕ್ಷ? ಅವಾಗ ಅವನೇನು ಮಾಡ್ತಾನೆ, ಆ ಖಾಲಿ ಚೆಕ್ಕನ್ನು ಅವನ ಹೆಸರಲ್ಲಿ ಹಾಕಲ್ಲ. ಯಾಕಂದರೆ 20 ಲಕ್ಷ ಇದನ್ನು ಎಲ್ಲಿಂದ ತಂದು ಕೊಟ್ಟೆ ಅನ್ನೋದು ಒಂದು ಪ್ರಶ್ನೆ ಉದ್ಭವ ಆಗುತ್ತೆ. ಸೊ ಅವನೇನು ಮಾಡ್ತಾನೆ, ಇದೇ ಕಂಟೆನ್ಷನ್ ತೊಗೊಳ್ತಾನೆ, ನಾನು 20 ಲಕ್ಷ ಇಸ್ಕೊಂಡಿಲ್ಲ, ಎಲ್ಲಿ ಯಾವ ರೀತಿ ಕೊಟ್ಟೆ, ಎಲ್ಲಿಂದ ಕೊಟ್ಟೆ, ಕ್ಯಾಶ್ ಕೊಡೋಕ್ಕೆ 2 ಲಕ್ಷ ಅಷ್ಟೇ, ಅದ್ರ ಮೇಲೆ ಕ್ಯಾಶ್ ಕೊಡೋಕ್ಕೆ ಬರೋಲ್ಲ. ಸೊ ಎಲ್ಲಿಂದ ತಂದು ಕೊಟ್ಟೆ ನೀನು ಅನ್ನೋದು ಪ್ರೂಫ್ ಕೇಳ್ತಾನೆ. ನಾಳೆ ಕೋರ್ಟಲ್ಲಿ ಡಿಫೆನ್ಸ್ ತೊಗೊತಾನೆ. ಅದಕ್ಕೇನು ಮಾಡ್ತಾನೆ, ಯಾರು ಒಂದು ಸ್ವಲ್ಪ ಮನಿ ಟ್ರಾನ್ಸಾಕ್ಷನ್ ಜಾಸ್ತಿ ಇರೋನಿಗೆ ಇವನಿಗೆ ತೊಂದರೆ ಕೊಡಬೇಕು. ಹೆಂಗೆ ತೊಂದರೆ ಕೊಡಬೇಕು, ಕಾನೂನಾತ್ಮಕವಾಗಿ ತೊಂದರೆ ಕೊಡಬೇಕು. ಯಾವ ರೀತಿ, ಏನು ಮಾಡ್ತಾನೆ, ಯಾರೊಬ್ಬರು ಅವನ ಫ್ರೆಂಡು ಎಲ್ಲೋ ಆಂಧ್ರನೋ ತಮಿಳ್ನಾಡು ಅಥವಾ ಇನ್ಯಾವುದೋ ಬೇರೆ ಕಡೆ, ಆ ಶಿವಮೊಗ್ಗ, ದಾವಣಗೆರೆ, ಬಳ್ಳಾರಿ ಇಂಥ ಕಡೆ ಬೇರೆ ಡಿಸ್ಟಿಕ್ಕಲ್ಲಿ, ಬೇರೆ ಸ್ಟೇಟಲ್ಲಿ ಕೇಸನ್ನು ಫೈಲ್ ಮಾಡ್ತಾನೆ. ಅಲ್ಲಿಂದ ಫೈಲ್ ಮಾಡಿದ್ರೆ ಇವನಿಗೆ ಕೇಸನ್ನು ಅಲ್ಲಿ ದಾಖಲು ಮಾಡಿಬಿಟ್ಟು ಇವನಿಗೆ ಸಮನ್ಸು ವಾರಂಟ್ ಅಂತ ಹೋಗುತ್ತೆ. ಸೊ ವಾರಂಟ್ ಹೋದಾಗ ಇವನು ಅಲ್ಲಿಗೋಗ್ಬೇಕು, ಅಲ್ಲಿ ಬೇಲ್ ತೊಗೋಬೇಕು, ಅಲ್ಲಿ ಲಾಯರ್ ನೀಡಬೇಕು, ಸಾಕಷ್ಟು ದುಡ್ಡು ಖರ್ಚಾಗುತ್ತೆ, ಸಮಯ ಖರ್ಚು ಹಾಳಾಗೋಗುತ್ತೆ. ಆಮೇಲೆ ಅವನಿಗೆ ಟೆನ್ಷನ್ನು, ಇವನು ಇಲ್ಲಿ ಕೆಲಸ ಎಲ್ಲ ಬಿಟ್ಕೊಂಡು ಓಡಾಡಬೇಕು. ಅಂದರೆ ಈ ಖಾಲಿ ಚೆಕ್ ಕೊಟ್ಟಾಗ ನಿಮಗೆ ಮಾನಸಿಕವಾಗಿ, ದೈಹಿಕವಾಗಿ ಎಲ್ಲ ರೀತಿಯಲ್ಲೂ ಸಮಸ್ಯೆ ಉದ್ಭವ ಆಗುತ್ತೆ. ಸೊ ಅದರಿಂದ ಖಾಲಿ ಚೆಕ್ಕನ್ನು ದಯವಿಟ್ಟು ಕೊಡೋಕ್ಕೆ ಹೋಗಬೇಡಿ. ಇದು ಬಹುತೇಕವಾಗಿ ಮಿಸ್ಯೂಸ್ ಆಗುತ್ತೆ. ಇವತ್ತು ಬಹುತೇಕ ಪ್ರಕರಣಗಳು ಏನು ನ್ಯಾಯಾಲಯಗಳಲ್ಲಿದೆ ಅವೆಲ್ಲವೂ ಕೂಡ ಬಹುತೇಕ
ಏನೊಂದು 20% ಜಿನೈನ್ ಇರ್ಬೋದೇನೋ, ಉಳಿದವೆಲ್ಲ ಮಿಸ್ಯೂಸ್ ಆಗಿರ್ತಕ್ಕಂಥ ಚೆಕ್ಗಳು ಮಿಸ್ಯೂಸ್ ಆಗಿರುತ್ತೆ. ಅಂದರೆ ಏನಾಗುತ್ತೆ ಅಂದರೆ, ಈಗ ಫಾರ್ ಎಕ್ಸಾಂಪಲ್ 5 ಲಕ್ಷ ಇಸ್ಕೊಂಡಿರ್ತಾನೆ, ವಸೂಲಿ ಮಾಡಬೇಕಲ್ಲ. ಸೊ ವಸೂಲಿ ಈಗ ಹಾಗೇ ಆ ಅಮೌಂಟನ್ನು ಕೊಟ್ಟು ಒಂದು ಸ್ವಲ್ಪ ಇಂಟ್ರೆಸ್ಟ್ ಕೊಟ್ಟರೆ ಸರಿ ಹೋಗುತ್ತೆ. ಆದರೆ ಅವನೇನು ಮಾಡ್ತಾನೆ, ಕೋರ್ಟಿಗೆ ಕೇಸ್ ಹಾಕಬೇಕು, ಖರ್ಚುಗಳು ಬರುತ್ತೆ, ಅವನು ಓಡಾಡಬೇಕು, ಖರ್ಚುಗಳು ಬರುತ್ತೆ, ಲಾಯರ್ ಫೀಸ್ ಕೊಡಬೇಕು, ಇದೆಲ್ಲ ಖರ್ಚುಗಳೆಲ್ಲ ಸೇರಿಸ್ಬಿಟ್ಟೇನೋ 1 to ಡಬಲ್ ಮಾಡಿಬಿಟ್ಟು ಕೇಸಲ್ಲಿ ಚೆಕ್ಕಲ್ಲಿ ಬರೆದ್ಬಿಟ್ಟು ಹಾಕ್ಬಿಡ್ತಾನೆ. ಸೊ ಅದೆಲ್ಲವೂ ಕೂಡ ನಿಮ್ಮ ತಲೆಯಲ್ಲಿ ಬೀಳುತ್ತೆ. ಸೊ ಅದಕ್ಕೋಸ್ಕರ ಖಾಲಿ ಚೆಕ್ಕನ್ನು ಯಾವುದೇ ಕಾರಣಕ್ಕೂ ಕೂಡ ನೀವು ಕೊಡೋಕೆ ಹೋಗ್ಬಿಡ್ರಿ. ಇದು ದುರುಪಯೋಗ ಆಗೋದಕ್ಕೆ ಸಾಧ್ಯ ಆಗುತ್ತೆ ಅಷ್ಟೇ.